ಇನ್ನು ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಇಬ್ಬರನ್ನ ಡಿಸಿಎಂ ಮಾಡುವಂತಹ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದು, ಹೈಕಮಾಂಡ್ ನಾಯಕರು ಸದ್ಯ ನೀಟ್ ಪ್ರತಿಭಟನೆಯಲ್ಲಿದ್ದಾರೆ. ಸಂಪುಟದ ಜೊತೆಗೆ ಪ್ರತಿಭಟನೆ ಕೂಡ ದೇಶಕ್ಕೆ ಮುಖ್ಯ. ಶನಿವಾರ ಅಥವಾ ಭಾನುವಾರ ವಾಪಸ್ ಕರೆಯಬಹುದು. ಇನ್ನೂ 2 ಡಿಸಿಎಂ ಹುದ್ದೆಗಳ ಸೃಷ್ಟಿ ಅದು ಹೈಕಮಾಂಡ್ನ ತೀರ್ಮಾನ. ನಾನೇನ್ ಡಿಸಿಎಂ ಹುದ್ದೆಯನ್ನ ಕೇಳಿಲ್ಲ. ಹೈಕಮಾಂಡ್ ಈ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ನಮಗೂ ಮಾಹಿತಿ ಪ್ರಕಾರ ಇನ್ನೂ ಬರ್ಲಿಕ್ಕೆ ಹೇಳಿದಾರಂತೆ ವರಿಷ್ಠರಿಗೆ, ಸ್ಯಾಟರ್ಡೆ ಸಂಡೇ. ಸೊ ಆಗ್ಬೋದು, ಅಂದೇ ಫೈನಲ್ ಆದರೆ 2-3 ಸಲ ಆಗ್ಬೋದು. ಅಂದ್ರೆ ಏನಿದ್ರು ಇನ್ನು ಮುಂದಿನ ವಾರ ಹೊಸ ಸಚಿವರ ಮುಹೂರ್ತ. ಏನು ಮಾಡೋಕ್ಕಾಗಲ್ಲ. ನಿನ್ನೆ ಇನ್ಸಿಡೆಂಟ್ ಕೂಡ ಅಷ್ಟೇ. ಅದು ದೇಶಕ್ಕೆ ವಿದ್ಯಾರ್ಥಿಗಳು ಬಹಳ ಮಹತ್ವದಂತ ಘಟನೆ ನಡೆದ್ರಿಂದ ಸೊ ನಿನ್ನೆ ಚರ್ಚೆ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಬಹುಶಃ ಬೇಕಾಯ್ತು ಅಂತ ಹೇಳಿದಾರೆ, ಸ್ಯಾಟರ್ಡೆ ಸಂಡೇ ಬರ್ಬೋದು, ಅವಾಗ ಇತ್ಯರ್ಥ ಆಗ್ತದೆ. ಸರ್, ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಇನ್ನೂ 2 ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ವಿಶೇಷವಾಗಿ ಒಂದು ಎಸ್ಟಿಗೆ, ಇನ್ನೊಂದು ಲಿಂಗಾಯತ್ ಸಮುದಾಯಕ್ಕೆ ಕೊಡಬಹುದು ಅನ್ನೋ ತರದಲ್ಲೂ ಕೇಳಿ ಬರ್ತಾ ಇದೆ. ಅದಕ್ಕೆ ನಿಮ್ಮ ಹೆಸರು ಗೊತ್ತಿಲ್ಲ. ನಾವು ಕೇಳಿದ್ದೀವಿ, ಚರ್ಚೆ ನಡೀತಾ ಅಂತ ಕೇಳಿದ್ದೀವಿ ಪಕ್ಷದಲ್ಲಿ. ಅದೇನಾದ್ರು ಅಂತಿಮವಾಗಿ ಅವರೇ ಚರ್ಚೆ ಮಾಡಬೇಕು ನಿರ್ಧಾರ ನಮ್ಮ ವರಿಷ್ಠರು. ಸೊ ಕಾದು ನೋಡೋಣ ಅದ್ರ ಬಗ್ಗೆ. ಎಸ್ಟಿ ಸಮುದಾಯದ ಡಿಸಿಎಂ ಕೇಳಿದ್ದೀರಿ? ನಾವೇನು ಕೇಳಿಲ್ಲ. ನಾವು ಕೇಳಿದ ಅದು ಪಕ್ಷದ ತೀರ್ಮಾನ, ಯಾರಿಗೆ ಕೊಡ್ತಾರೆ ಯಾರಿಗೆ ಮಾಡ್ತಾರೆ ಅಂತ ಕಾದು ನೋಡೋಣ. ಕೆಲವು ಮೂಲಗಳು ಹೇಳ್ತಾ ಇರುವಂತದ್ದು, ಈಗಿರೋ ಹಾಲಿ ಸಚಿವರಲ್ಲೇ ಇಬ್ಬರನ್ನ ಡಿಸಿಎಂ ಮಾಡ್ತಾರೆ, ಅದರಲ್ಲಿ ಒಂದು ಎಸ್ಟಿ ಇರುತ್ತೆ ಅಂತ. ಸೊ ಇರೋ ಹಾಲಿ ಸಚಿವರ ಪೈಕಿ ಎಸ್ಟಿ ನೀವು ಒಬ್ಬರೇ ಇರೋದು. ಸೊ ಹಾಗಾಗಿ ನಿಮ್ಮನ್ನ ಡಿಸಿಎಂ ಮಾಡಲ್ಲ. ನೋಡೋಣ, ಅದು ಹೇಳಿದಿಲ್ಲ, ಪಕ್ಷ ತೀರ್ಮಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂತ. ಸೊ ಕಾದು ನೋಡೋಣ, ಇನ್ನೂ ಟೈಮ್ ಇದೆ ಅದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.